ನಮ್ಮ ಎಲ್ಲ ಕೋಲಾರ ಜಿಲ್ಲೆಯ ರೈತರಲ್ಲಿ ಮಾವು ಬೆಳೆಗಾರರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಇವತ್ತು ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಮಾವಿನಕಾಯಿಗೆ ಬೆಂಬಲ ಬೆಲೆ ಘೋಷಣೆಯಾಗಿದೆ. ಅದರ ಪ್ರಯುಕ್ತ ನಾವು ರೈತರು ಮೊದಲಿಗೆ ಅನುಸರಿಸಲೇಬೇಕಾದ ಕ್ರಮಗಳು ಈ ರೀತಿಯಾಗಿದೆ. ಮೊದಲು ನಾಳೆ ಅಂದರೆ ಶನಿವಾರ ಬೆಳಗ್ಗೆನೆ ತಮ್ಮ ಹೋಬಳಿ ಹೆಡ್ ಕ್ವಾರ್ಟ್ರಲ್ಲಿ ಇರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರಗಳಿಗೆ ಆಧಾರ್ ಕಾರ್ಡ್ ಸಮೇತ ಹೋಗಿ ಭೇಟಿ ನೀಡಿ ಅಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡ್ ಎತ್ಕೊಂಡು ರೈತ ಸಂಪರ್ಕಕ್ಕೆ ಹೋಗಿ ಅದರ ರಿಜಿಸ್ಟ್ರೇಷನನ್ನು ಮಾಡಿಸಿಕೊಂಡು ನಂತರ ಕಾಯಿಗಳನ್ನು ಎತ್ಕೊಂಡು ಶ್ರೀನಿವಾಸಪುರದ ಕೊಳ್ಳೂರು ಕಾಲೋನಿ ಗೇಟಲ್ಲಿ ಚೆಕ್ ಪೋಸ್ಟಲ್ಲಿ ಹಿಂದಿನ ವರ್ಷ ಎಲ್ಲಿ ಹಾಕಿದ್ರು ಚೆಕ್ ಪೋಸ್ಟು ಅಲ್ಲೇ ಇದೆ. ಅಲ್ಲೇ ಬಂದು ಮಾವಿನಕಾಯಲ್ಲಿ ಅಲ್ಲಿ ಅಧಿಕಾರಿಗಳ ಹತ್ರ ಟ್ರ್ಯಾಕ್ಟರ್ಗೆ ರಸೀದಿಯನ್ನು ಪಡೆದು ಅನಂತರ ಎತ್ಕೊಂಡ್ಬಂದು ತೂಕದ ವೇಬ್ರಿಡ್ಜ್ನಲ್ಲಿ ತೂಕ ಹಾಕಿಸಿ ಕಾಯನ್ನು ಮಂಡಿಯಲ್ಲಿ ಅನ್ಲೋಡ್ ಮಾಡಿ ಮತ್ತೆ ಖಾಲಿ ಗಾಡಿಯನ್ನು ಸಹ ತೂಕ ಮಾಡಿಸಿ ಅದರದ್ದು ಖಾಲಿ ಗಾಡಿ ತೂಕದ ಬಿಲ್ಲು ಮತ್ತು ಲೋಡ್ ಕಾಯ್ದ ತೂಕದ ಬಿಲ್ಲು ಮತ್ತು ಚೆಕ್ ಪೋಸ್ಟಲ್ಲಿ ಕೊಟ್ಟಿರ್ತಕ್ಕಂಥ ಬಿಲ್ ಬುಕ್ಕು ಎರಡನ್ನೂ ಸಹ ಮತ್ತು ಮಂಡಿಯಲ್ಲಿ ನೀಡುವ ಬಿಲ್ಲು ಇಷ್ಟನ್ನು ಸಹ ಭದ್ರವಾಗಿ ಇಟ್ಕೊಂಡಿದ್ದು, ನಂತರ ಬಂದಂಥ ನೀವು ಪ್ರತಿದಿನ ಒಂದು ತಿಂಗಳು ಕಾಲಾವಕಾಶ ಇದೆ. ಮಾವಿನಕಾಯಿ ಬೆಂಬಲ ಬೆಲೆ ಒಂದು ತಿಂಗಳಿರುತ್ತೆ, ತಿಂಗಳು ಪೂರ್ತಿ ಕೊಯ್ಲು ಮಾಡ್ಬೋದು. ಅದನ್ನೆಲ್ಲ ಕಟ್ ಮಾಡಿ ಎಲ್ಲ ಟ್ರ್ಯಾಕ್ಟರ್ಗಳದ್ದು ಒಂದೇ ಸಲ ಬಿಲ್ಲುಗಳು ಮತ್ತು ಮಂಡಿ ಬಿಲ್ಲುಗಳು, ಕಾಟ ಬಿಲ್ಲುಗಳು, ಅವ್ರು ಕೊಟ್ಟಿರ್ತಕ್ಕಂಥ ಟೋಕನ್ಗಳು ಅವೆಲ್ಲವನ್ನು ಇವತ್ತು ಏನು ನೀವು ನಾಳೆ ರೈತ ಸಂಪರ್ಕ ಕೇಂದ್ರದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದಾಗ ನಿಮಗೊಂದು ಅರ್ಜಿ ಫಾರಂ ಕೊಟ್ಟಿರ್ತಾರೆ. ಆ ಅರ್ಜಿ ಫಾರಮ್ಗೆ ಲಗತ್ತಿಸಿ APMCಯಲ್ಲಿ ಕೊಡಬೇಕು ಕೊನೆಯಲ್ಲಿ. ಆದ್ದರಿಂದ ದಯವಿಟ್ಟು ನಾಳೆ ಬೆಳಗ್ಗೆ ಎಲ್ಲ ರೈತರೂ ಸಹ ಅಂದರೆ ಯಾರ್ಯಾರು ಕುಯ್ಲು ಮಾಡಲಿಕ್ಕೆ ನಾಳೆದ್ರಲ್ಲಿ ಯಾರು ಕುಯ್ಲು ಮಾಡಬೇಕು ಅವರು ರಿಜಿಸ್ಟ್ರೇಷನ್ಗೆ ಹೋಗಿ. ನಾಳೆದು ಯಾವಾಗಲೂ ಒಂದು ವಾರದಲ್ಲಿ ಕೊಯ್ಲು ಮಾಡೋರೆಲ್ಲ ನಾಳೆನೇ ಹೋಗಬೇಡಿ, ಯಾಕಂದರೆ ಅಲ್ಲಿ ಕ್ಯೂ ಆಗಿ ಡಿಸ್ಟರ್ಬೆನ್ಸ್ ಮಾಡೋದು ಬೇಡ. ದಯವಿಟ್ಟು ಬೆಳಗ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಆಮೇಲೆ ಕಾಯಿ ಎತ್ಕೊಂಡು ಬರಬೇಕು. ಇವತ್ತು ತಾಲೂಕಿನಾದ್ಯಂತ 42 ಕಡೆ ಇವತ್ತು ಕೇಂದ್ರಗಳನ್ನು ತೆರೆದಿದ್ದಾರೆ. ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ 5 ಜನ 6 ಜನ ಸ್ಟಾಫ್ ಇರ್ತಾರೆ. ನೀವು ಹೋದ ತಕ್ಷಣ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ರಿಜಿಸ್ಟ್ರೇಷನ್ಗೆ ಅವಕಾಶ ಇದೆ, ಮತ್ತು ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದಲ್ಲೂ ಇದೆ, ಮತ್ತು ನಮ್ಮ APMCಯಲ್ಲೂ ಕೂಡ ಒಂದು 5 ಜನ ಇರ್ತಾರೆ, ಅಲ್ಲೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ನಿಮಗೆ ಅನುಕೂಲ ಎಲ್ಲಿದ್ದರೆ ಅಲ್ಲಿ ತಾಲೂಕಿನಾದ್ಯಂತ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅನಂತರ ಕಾಯಿಯನ್ನು ಎತ್ಕೊಂಡ್ಬರ್ಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ನಮ್ಮ ಎಲ್ಲ ಕೋಲಾರ ಜಿಲ್ಲೆಯ ರೈತರಲ್ಲಿ ಮಾವು ಬೆಳೆಗಾರರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಇವತ್ತು ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಮಾವಿನಕಾಯಿಗೆ ಬೆಂಬಲ ಬೆಲೆ ಘೋಷಣೆಯಾಗಿದೆ. ಅದರ ಪ್ರಯುಕ್ತ ನಾವು ರೈತರು ಮೊದಲಿಗೆ ಅನುಸರಿಸಲೇಬೇಕಾದ ಕ್ರಮಗಳು ಈ ರೀತಿಯಾಗಿದೆ. ಮೊದಲು ನಾಳೆ ಅಂದರೆ ಶನಿವಾರ ಬೆಳಗ್ಗೆನೆ ತಮ್ಮ ಹೋಬಳಿ ಹೆಡ್ ಕ್ವಾರ್ಟ್ರಲ್ಲಿ ಇರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರಗಳಿಗೆ ಆಧಾರ್ ಕಾರ್ಡ್ ಸಮೇತ ಹೋಗಿ ಭೇಟಿ ನೀಡಿ ಅಲ್ಲಿ ಮೊದಲಿಗೆ ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಳ್ಳಿ. ಆಧಾರ್ ಕಾರ್ಡ್ ಎತ್ಕೊಂಡು ರೈತ ಸಂಪರ್ಕಕ್ಕೆ ಹೋಗಿ ಅದರ ರಿಜಿಸ್ಟ್ರೇಷನನ್ನು ಮಾಡಿಸಿಕೊಂಡು ನಂತರ ಕಾಯಿಗಳನ್ನು ಎತ್ಕೊಂಡು ಶ್ರೀನಿವಾಸಪುರದ ಕೊಳ್ಳೂರು ಕಾಲೋನಿ ಗೇಟಲ್ಲಿ ಚೆಕ್ ಪೋಸ್ಟಲ್ಲಿ ಹಿಂದಿನ ವರ್ಷ ಎಲ್ಲಿ ಹಾಕಿದ್ರು ಚೆಕ್